ಹಾಯ್ ಎಲ್ರಿಗೂ ನಮಸ್ಕಾರ. ಆಡೋ ಮಾತು, ಹೇಳೋ ಡೈಲಾಗು, ಹಾಕೋ ಹೆಜ್ಜೆ ಎಲ್ಲದರಲ್ಲೂ ಕಾಮಿಡಿ ಇರುತ್ತೆ. ಮಜಾ ಭಾರತದಲ್ಲಿ ಮಜಾ ಇದ್ದೇ ಇರುತ್ತೆ. ಯಾಕೆ ಅಂದ್ರೆ ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ಲು. ಇವತ್ತಿನ ಎಪಿಸೋಡ್ಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಜಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ರಚಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಇನ್ನ ನಗ್ಸೋದಕ್ಕೆ ರೆಡಿ ಆಗಿರುವಂತಹ ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಟು ದ ಶೋ. ಅವರು ರೆಡಿ ಆಗಿದ್ದಾರೆ, ನೀವು ರೆಡಿ ಆಗಿದ್ದೀರಾ, ನಾನು ರೆಡಿ ಆಗಿದ್ದೀನಿ. ತಡ ಯಾಕೆ, ಮೊದಲನೇ ಸ್ಕಿಟ್ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಏನೋ ಒಂದ್ಸಲ ಮರೆತ್ರೆ ಓಕೆ ಪಾಪ ಮರ್ತೋಗಿದೆ ಅಂತ ಅನ್ಕೋಬಹುದು, ಆದ್ರೆ ಮರೆಯೋದೇ ಜೀವನ ಆಗ್ಬಿಟ್ರೆ ಹೆಂಗೆ ಹೇಳಿ? ಅದ್ರಲ್ಲೂ ಡಾಕ್ಟರ್ ಮರ್ವಿದ್ರೆ ಆಸ್ಪತ್ರೆಗೆ ಬರೋ ಪೇಷಂಟ್ ಕತೆ ಚೀಪಿ ಬಿಸಾಕಿರೋ ಪೆಪ್ಪರ್ಮೆಂಟ್ ತರ ಆಗ್ಬಿಡತ್ತೆ. ಆಗದೆ ಇರತ್ತಾ? ಈ ಸ್ಕಿಟ್ ನೋಡಿ ನಿಮ್ಗೆ ಗೊತ್ತಾಗತ್ತೆ. ನಮಸ್ಕಾರ. ಏನ್ ಚಿನ್ನ ನೀನು 3 ಗಂಟೆಗೆ ಸಿನಿಮಾಗೆ ಹೋಗೋಣ ಅಂತಂದೆ, 3:30 ಇಲ್ಲಿ ಬಂದು ಕುತ್ಕೊಂಡ್ಬಿಟ್ರೆ ನನ್ ಜೊತೆ ಸಿನಿಮಾಗೆ ಬರೋರು ಯಾರು? ಅಲ್ಲ, ಒಂದ್ ಸ್ವಲ್ಪ ಗೊತ್ತಾಗಲ್ವಾ? ನಾನ್ ಬೇರೆ ಕಾರ್ ತಂದಿಲ್ಲ, ಇನ್ನ ಮಳೆ ಬರೋ ಟೈಮ್ ಆಯ್ತು. ನೀನ್ ಏನಾರ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ಕೋತಾರೆ? ಪ್ಲೀಸ್ ಬಾ, ಕಮ್ ಕಮ್. ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡಿ, ಇಲ್ಲಿ ಏನು ಪರ್ಫಾರ್ಮ್ ಮಾಡಿದ್ದೆ? ಅಲ್ಲ, ಇವ್ರು ಕರ್ಕೊಂಡು ಹೋಗಿ ಬಂದೆ. ಬಾ ಬಾ, ಯಾಕೆ ನೋಡಿ ಸರ್. ಅಯ್ಯೋ ಅಯ್ಯೋ, ಈಗ ನೆನ್ಪಾಯ್ತು ಮೇಡಮ್. ತಪ್ಪಾಯ್ತು ಮೇಡಮ್, ತಪ್ಪಾಯ್ತು ಸರ್. ಏನೇನೋ ತಲೆತೆರಂಗೆಲ್ಲ ಮಾತಾಡ್ಬಿಟ್ಟಿದ್ದೀನಿ. ಓಕೆ, ಒಂದ್ ನಿಮಿಷ ರೀ ಮೇಡಮ್. ನಮಸ್ಕಾರ. ಸಾರಿ, ಅಲ್ಲಿಗೆ ಬಂದು ಟಾರ್ಚರ್ ಕೊಟ್ಟಿದ್ದಕ್ಕೆ. ಇದ್ಕೊಂದ್ ತಿಂಗಳಿಂದೆ ನಮ್ ಬಾವ ಮರು ಸ್ಕಿಟ್ ಮಾಡಿ ಟಾರ್ಚರ್ ಕೊಟ್ಟಿದ್ದ ನೋಡಿ, ನಿಮ್ಗೆಲ್ಲ ಹುಚ್ಚಿಡ್ಸಿದ್ನಲ್ಲ, ಅವನು ಫುಲ್ ರೆಡಿ ಆಗ್ಬಿಟ್ಟಿದ್ದಾನೆ ಮೇಡಮ್. ಒಂದು ದೊಡ್ಡ ಆಸ್ಪತ್ರೆ ಕಟ್ಟಿಸ್ಕೊಂಡು ಡಾಕ್ಟರ್ ಆಗಿದ್ದಾನೆ ಮೇಡಮ್. ಅವನ್ ಜೊತೆಲಿರೋರ್ನೆಲ್ಲ ಹೇಗ್ ನೋಡ್ಕೊತಾ ಇದ್ದಾನೆ ಗೊತ್ತಾ ನಿಮ್ಗೆ? ಸಾಕತ್ ಸಾಕತ್ ಸಾಕತ್ತಾಗಿ ನೋಡ್ಕೊತಾ ಇದ್ದಾನೆ ಮೇಡಮ್. ಕರೀತೀನಿ, ಒಂದೇ ಒಂದ್ ನಿಮಿಷ. ಹಾಯ್ ಬಾವಾ. ಏನ್ ಬಾವಾ? ಅಲ್ಲ, 3 ಗಂಟೆಗೆ ಬರಕ್ ಹೇಳಿದ್ರೆ ನೀನು ಇಷ್ಟೊತ್ತಿಗೆ ಬಂದಿದ್ದೆಲ್ಲ. ಪಾಪ ಅಲ್ಲಿ ಮಲಗಿರೋ ಪೇಷಂಟ್ ಏನಾಗ್ಬೇಕು? ಸ್ವಲ್ಪ ನಾದ್ರು ತಲೆ ಸರಿಲ್ವಾ ನಿಂಗೆ? ಕೊಟ್ಟೆ. ಏನ್ ಕೇಳ್ತಿದ್ದೀಣ? ಕೊಡೋ. ಓಕೆ ಓಕೆ. ಪಾಪ ಇಂಜೆಕ್ಷನ್ ಕೇಳ್ತಾ ಇದ್ದಾನೆ ಬಂದ ತಕ್ಷಣ. ಬಾವಾ. ಹಲೋ, ಮೈಕ್ ಟೆಸ್ಟಿಂಗ್. ಕಾರ್ಯಕ್ರಮಕ್ಕೆ ಬಂದಿರುವ ಅತಿಥಿಗಳಿಗೆಲ್ಲ ಸ್ವಾಗತ. ಇದು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ. ಈಗ ನಾನು ಒಂದು ಹಾಡನ್ನು ಹೇಳ್ತಾ ಇದ್ದೀನಿ, ನೀವೆಲ್ಲ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮೊದಲನೇ ಹಾಡಿಗೆ ನೃತ್ಯ ಮಾಡಲಿದ್ದಾರೆ ರಚಿತಾ ಮತ್ತು ಸಂಗಡಿಗರು. ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ. ಲಚ್ಚು ಸೋಪು ಹಾಕಿ ಜಳಕ ಮಾಡೀನಿ. ಮತ್ತೆ ನೆಕ್ಸ್ಟ್ ಹಾಡು ಹೇಳಕ್ಕೆ ನನ್ಗೆ ಎಷ್ಟೊತ್ತಿ ಬರಲ್ಲ ಹಾಸ್ಪಿಟ್ಲಿಗೆ? ಗಂಟೆ 11 ಗಂಟೆ ಬಾ ಅಂದ್ರೆ 12 ಗಂಟೆ ಬಂದು ಕೂತಿದ್ಯಾ? ಮಾನ ಮರಿದಿಲ್ವಾ ನಿನ್ಗೆ? ನಾನು ಸೀನಿಯರ್ ಡಾಕ್ಟರ್ ಅಲ್ಲ, ಸೀದಾ ಪಕ್ಕದಲ್ಲಿ ನಿಂತವ್ರಲ್ಲ. ಓ, ಪಕ್ಕದಲ್ಲಿ ನಿಂತ್ರಿ ಇವನಲ್ಲಿ ಕಾಣಿಸ್ತವನೆ. ಡಾಕ್ಟ್ರೆ ನಮಸ್ಕಾರ. ನಿನ್ ನಮಸ್ಕಾರಕ್ಕೆ ಇಷ್ಟು ಬೆಂಕಿ ಹಾಕೋದಲ್ಲ. ಹಾಸ್ಪಿಟಲ್ ಮುಂದೆ ಆಟೋ ನಿಲ್ಸಿ ಅರ್ಧ ಗಂಟೆ ಆಯ್ತು. ಮೀಟರ್ ಬಾಡಿಗೆ 500 ರೂಪಾಯಿ ಆಗಿದೆ. ನಿಮ್ಮ ಅಪ್ಪ ಕೊಡ್ತಾರೆ? ಮೀಟರ್ ಬಾಡಿಗೆ? ಹೌದು ಅಣ್ಣ. ನೀವು ಕೊಡ್ತೀರ, ನಾನು ಕೊಳ್ಳ? ಕಾರ್ಯಕ್ರಮಕ್ಕೆ ಬಂದಿರುವ ಅತಿಥಿಗಳಿಗೆ ಸ್ವಾಗತ. ಇದು ಕರ್ನಾಟಕದ. Oh my God, doctor! I came here on 45. Where is operation theater? ಅಲ್ಲ ರೀ, ನಾವು ಬಂದಿದೀವಿ, ಕಾಂಪೌಂಡ್ರೇ ಕಾಣಿಸ್ತಾ ಇಲ್ಲ. ಡಾಕ್ಟರ್ ಬಂದ್ರ ಮೇಲೆ ಕಾಂಪೌಂಡರ್ ಬರ್ಬೇಕಾ? ಕಾಂಪೌಂಡರ್ ಬಂದ ಮೇಲೆ ಡಾಕ್ಟರ್ ಬರ್ಬೇಕಾ? ನೀವು ಆಮೇಲೆ ಕಾಂಪೌಂಡರ್ ಕರ್ಸ್ಕೊಳ್ಳಿ. ನನ್ನ ಆಟೋ ಬಾಡಿಗೆ 500 ರೂಪಾಯಿ ಆಗಿದೆ, ಕೊಡಿ. ಅಯ್ಯೋ ನೀನ್. Oh my God, doctor! ಕಾಂಪೌಂಡರ್ ಎಲ್ಲಿ? ಕರೆಸ್ತೀನಿ ರೀ ಡಾಕ್ಟರ್. ಕರ್ಸಪ್ಪ. ಯಾವನ್ರಿ ಅವನ ಮ್ಯಾನೇಜ್ಮೆಂಟ್ ನೋಡ್ಕೊಂತಾರದು? ನೀನ ಮ್ಯಾನೇಜ್ಮೆಂಟ್ ನೋಡ್ಕೊಂತಾರದು? ಅಲ್ಲಿ 6,000 ಜನ ಚೌಟ್ರಿ ಊಟಕ್ಕೆ ಕುಂತವ್ರೆ. ಲಡ್ಡು ಇಲ್ಲ ಅಂತ ಸಾಯ್ತವ್ರೆ. ಶಟ್ ಅಂತ ಹೊಡೆದ್ಬಿಡ್ತೀನಿ. ಲಡ್ಡು ಕೊಡಿಸೋರ್ಗೆ. ನೀವು ಕೊಡ್ತೀರಾ, ನಾನು ಕೊಡ್ಲಾ? ಕಾರ್ಯಕ್ರಮಕ್ಕೆ ಬಂದಿರುವ ಅತಿಥಿಗಳಿಗೆ ಸ್ವಾಗತ. ಈಗ ಸಾರಿ ಡಾಕ್ಟರ್, ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನೀನು ಟ್ರಾಫಿಕ್ ಜಾಮ್ ಆಯ್ತು, ಜಾಮಲ್ಲಿ ಬಂದ್ ಸಿಕ್ತು, ಬಂದಲ್ಲಿ ಜಾಮ್ ಸಿಕ್ತು ಅಂತ ಕತೆ ಹೇಳ್ಬಾರ್ದು. ಡಾಕ್ಟರ್ ಬಂದಿದ್ದಾರೆ ತಾನೆ? ಆಪರೇಷನ್ ಎಷ್ಟು ಗಂಟೆಗೆ ಅಂತ ಗೊತ್ತು ತಾನೆ? ನೀನ್ ಎಷ್ಟು 11:45 ಬರ್ತಾ ಇದೆಯಲ್ಲ, ಮಾನ ಮರ್ದಿಲ್ವೇನ ನಿನ್ಗೆ? ಡಾಕ್ಟ್ರೆ, ನೀವು ಆಮೇಲೆ ಬೈಕೊಳ್ರಿ. ಆಟೋ ಬಾಡಿಗೆ 500 ರೂಪಾಯಿ ಆಗಿದೆ, ನಿಮ್ಗೆ ಮಾನ ಮರೋದೇ ಬೇಡವಾ? ಒಂದ್ ಕೆಲಸ ಮಾಡಿ, ಇದನ್ನೇ ಒಂದ್ 3 ನಿಮಿಷ ಮಾಡ್ತಾರೆ, ಸ್ಕಿಟ್ ಮುಗಿಸ್ಬಿಡೋಣ. ಅಲ್ಲ, ನೀವು ಅದು ಸ್ವಲ್ಪ ಹೇಳಿ. ಕಾರ್ಯಕ್ರಮಕ್ಕೆ ಬಂದಿರುವ ಸ್ವಾಗತ. ಈಗ ಮೊದಲನೇ ಹಾಡು
ಜಿಂಗಿಲೆಕ್ಕಿ ಜಿಂಗಿಲೆಕ್ಕಿ ಸೀನಿಯರ್ ಡಾಕ್ಟ್ರು ನಿಮ್ಗೆಲ್ಲ ಅವನೇ ಸರಿ. ಯಾರವನು? ಅವನೇ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಪಾವನ ಚರಣ ಪನ್ನಗ ಶಯನ ನಮಸ್ಕಾರ. ನಮಸ್ಕಾರ ಡಾಕ್ಟ್ರೆ. ಈ ನನ್ನ ಮಕ್ಳಿಗೋಸ್ಕರ ಸರಿಯಾದ ಟೈಮಿಗೆ ಬಂದ್ರಿ. ಇಲ್ಲ ಆಟೋದಲ್ಲಿ ಬಂದೆ. ಲೇ ನೀನ್ ಯಾವಾಗ ಪೈಲ್ವಾನ್ ಸಾಂಗ್ಗೆ ಹ್ಯಾಂಡ್ಸ್ ಅಪ್ ಸ್ಟೆಪ್ ಹಾಕ ಬಂದೋ ಅವಾಗ್ಲೇ ನನಗೆ ಗೊತ್ತಾಗಬೇಕೋಯ್ತು ನೀನು ನಾನ್ ಸಿಂಕಲ್ಲೇ ಇದೆಯಾ ಅಂತ. ಅದ್ ಸರಿ ಅದೇನು? ಅದು ನೀವು ದೊಡ್ಡ ಆಸ್ಪತ್ರೆ ಕಟ್ಸಿದಿರಲ್ಲ, ಅದಕ್ಕೆ ಕಾಂಪೌಂಡ್ ಕಟ್ಸಿಲ್ವಂತೆ, ಅದಕ್ಕೆ ಕಾಂಪೌಂಡ್ ತಗೊಂಡ್ ಬಂದಿದ್ದೀನಿ. ಹೌದಾ? ಇದ್ಯಾರು ಇಲ್ಲಿ ಇಟ್ಟಿದ್ದ? ಬರ ಗಲೀಜೆಲ್ಲ ಇಲ್ಲಿ ತಂದಿರ್ತಾರೆ. ಡಾಕ್ಟರ್, ಪೇಷಂಟ್ ಅಲ್ಲಿ? ಪೇಷಂಟ್ ಥಿಯೇಟರ್ ಅಲ್ಲಿ ಇದಾರೆ. ಓ, ಅವಾಗ್ಲೇ ಥಿಯೇಟರ್ ಹಾಕ್ಬಿಟ್ರ? ಆ ಫಿಲಮ್ ನೋಡಿಲ್ಲ ರೀ ನಾನು. ಹೆಂಗಿದೆ? ಚೆನ್ನಾಗಿದೆ, ಬನ್ನಿ ಹೋಗೋಣ. ನಡಿ ಹೋಗೋಣ. ಅಲ್ಲ ಆ ಸಿನಿಮಾದ ಹೀರೋಯಿನ್ ಯಾರು? ಸಿನಿಮಾ ಹೀರೋಯಿನ್ ಅಪ್ಪೇ. ನಾನ್ ಹೇಳ್ತೀನಿ ಬೈಲಿ. ಆ ಕಡೆ ನಿಂತ್ಕೋ. ಹೇಳಿ. ನಿನ್ನ ಎಂಟಿ ನಿಮ್ದೇನಪ್ಪ? ಕಾರ್ಯಕ್ರಮಕ್ಕೆ ಬಂದಿರುವ ಅತಿಥಿಗಳಿಗೆ ಸ್ವಾಗತ. ಮೊದಲೇ ಹಾಡು ಆಡಿಸಿದ. ನಿಮ್ದೇನ್ ಸರ್? ಅಲ್ಲ, ಪೈಲ್ವಾನ್ ಸಂಘ ಬರ್ಲಿಲ್ಲ. ನಾನ್ ಬರ್ತೀನಿ ಈಗ ನೋಡಿ. ಏನ್ ಎಲ್ರಿಗೆ ಹಿಂಗೆ ಬರ್ತೀನಿ ನೀನು? 6,000 ಜನ ಊಟ ಕುಂತವ್ರಲ್ಲಿ, ಲಡ್ಡು ಇಲ್ಲ ಅಂತ ಸಾಯ್ತವ್ರೆ. ಲಡ್ಡು ಕೊಡಿಸು ಮಾತ್ರ. ಲಡ್ಡು ಲಡ್ಡು. ಏಯ್, ನಿನ್ನನ್ನು ಹಾಸ್ಪಿಟ್ಲ್ ಮ್ಯಾನೇಜ್ಮೆಂಟ್ ಇಟ್ಟಿರೋದು, ಎಲ್ರ ಮೇಲೂ ಕೈ ಮಾಡು ಅಂತಲ್ಲ. ಅಕಸ್ಮಾತ್ ಅವ್ನ್ ಲೇಟ್ ಆಗಿ ಬಂದ ಅಂತ ಇಟ್ಕೊ, ಅವನಿಗೆ ಯಾಕೆ ಹೊಡಿತಾ ಇದೆಯಾ? ಓಕೆ, ಇವರೆಲ್ಲ ಲೇಟ್ ಆಗಿ ಬಂದಿದ್ರೆ ಒಪ್ಕೋತೀನಿ. ಆ ಸೃಷ್ಟಿಗೆ ಎಷ್ಟು ಗಾಂಚಲಿ ಇರ್ಬೋದು, ಅವ್ಳು ಇನ್ನೂ ಬಂದಿಲ್ವಲ್ಲಮ್ಮ? ಡಾಕ್ಟ್ರೆ ಬರಕ್ ಹೇಳಿದ್ದೆ, ಅವ್ರಿಂದ ಬಂದಿಲ್ಲ. ಆಯ್ತು, ಒಂದ್ 5 ನಿಮಿಷ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನ್ 5 ನಿಮಿಷ ಅಡ್ಜಸ್ಟ್ ಮಾಡ್ಕೊಳೋದು? ಪೇಷಂಟ್ ಸತ್ತೋದ್ರೆ ಅಡ್ಜಸ್ಟ್ ಮಾಡ್ಕೊತಾರೇನ್ರಿ? ಏನಂತೀರಾ ಸೀನಿಯರ್? ಮೊದ್ಲು ಕರೆಸ್ರಿ. ಕರ್ಸ್ತೀನಿ. ಸಿಸ್ಟರ್, ಸಿಸ್ಟರ್. ಹಲೋ ಗಾಯ್ಸ್. ಹಲೋ ಮೇಡಮ್, ದೇವ್ರು ಇರೋ ಬರೋ ಅಂದನೆಲ್ಲ ನಿಮ್ಗೆ ಮತ್ತೆ ನಂಗೆ ಇಬ್ಬರಿಗೆ ಕೊಟ್ಟಿದ್ದಾನೆ. ನಿಮ್ಗೊಂದು ವಿಷಯ ಗೊತ್ತಾ ಮೇಡಮ್? ಇವನ್ಗೂ ನಾನೇ ಬೇಕು, ಇವನ್ಗೂ ನಾನೇ ಬೇಕು. ಅಲ್ಲಿ ಅಂಕಲ್ ಕುಂತಿದ್ದಾರಲ್ಲ, ಅವ್ರಿಗೂ ನಾನೇ ಬೇಕು. ನಾನು ಒಬ್ಬಳೆ ಹೆಂಗ್ ಮೇಂಟೈನ್ ಮಾಡ್ಲಿ? ಎಲ್ರಿಗೂ ನನ್ ಮೇಲೇನೆ ಕಣ್ಣು. ಅಯ್ಯೋ ಗುರು ಸರ್, ನಿಮ್ಗೋಸ್ಕರ ನಾನು ಇವತ್ತು ಚಿಕ್ಕ ರೋಜ್ ಹಚ್ಕೊಂಡ್ ಬಂದಿದ್ದೀನಿ. ಹಲೋ ಗಾಯ್ಸ್, ನೀವು ಸೂಪರ್ ಆಗಿ ಮಾಡಿದ್ರಿ. ಥ್ಯಾಂಕ್ ಯು ಮೇಡಮ್. ಕಮೆಂಟ್ಸ್ ಕೇಳ್ಬಿಡೋಣ. ಕಾಮಿಡಿ ಮಾತ್ರ ಸಖತ್ತಾಗಿತ್ತು. ಗುರೂಜಿ ಸ್ಕಿಟ್ ಆಗಿತ್ತು. ಯು ನೇಲ್ಡ್ ಇಟ್. ಓ ಸೂಪರ್. ರಚಿ, ನೀವ್ ಹೇಳಿ. You nailed it, you killed it. ಥ್ಯಾಂಕ್ ಯು. ಕತ್ತಾಗ ಆಂಕರಿಂಗ್ ಮಾಡ್ತೀರಾ ನೀವು? ಇಷ್ಟು ದಿನ ಎಲ್ಲಿದ್ರಿ? ಅಮೆರಿಕ. ನಾನು ಪೇಷಂಟ್ಗೆ ಇಂಜೆಕ್ಷನ್ ಕೊಟ್ಟು ಅರ್ಧ ಗಂಟೆ ಆಯ್ತು. ಡಾಕ್ಟರ್ ಬಂದು ಚೆಕಪ್ ಮಾಡ್ಬೇಕಷ್ಟೇ. ಡಾಕ್ಟ್ರೆ, ಈ ಕಾರ್ಯಕ್ರಮಕ್ಕೆ ಬಂದಿರುವ ಅತಿಥಿಗಳಿಗೆಲ್ಲ ಸ್ವಾಗತ. ಈಗ ನಂತರದ ಗೀತೆ ಅದೇ ಚಿತ್ರದು ಆಡಿಸಿ ನೋಡು ಬೀಳಿಸಿ. ಇದು ಸೆಟ್ ಆಗುತ್ತಲ್ವಾ? ಇಲ್ಲ, ಉರುಳಿ ಹೋಗುತ್ತೀಗ ನೋಡಿ. ಸಿಸ್ಟರ್, ನೀನ್ ಎಷ್ಟೊತ್ತಿಗೆ ಬರೋದಮ್ಮ? ನಿನ್ನ ಹಾಸ್ಪಿಟ್ಲಿಗೆ ಏನಕ್ಕೆ ಹಾಕೊಂಡಿರೋದು? ಕೋಪ ಮಾಡ್ಕೊಂಡಿದ್ದೀನಿ ನಾನು. ಯಾಕೆ? ನನ್ನ ಬಾಯ್ ಫ್ರೆಂಡು ಸಿಸ್ಟರ್ ಅಂತಾನೆ. ನಾನೇನ್ ಮಾಡ್ಲಿ? ಹಿಂಗೆ ಮಾತಾಡ್ತಾ ನಿಂತಿರ್ತೀರಾ? ಇಲ್ಲಿ ಹೋಗಿ ಒಳಗಡೆ ಆಪರೇಷನ್ ಮಾಡ್ತೀರಾ? ಅದೇನಾದ್ರೂ ಮಾಡ್ಕೊಳ್ಳಿ. ಆಟೋ ಬಾಡಿಗೆ 500 ರೂಪಾಯಿ ಆಗಿದೆ, ಕೊಡ್ತೀರಾ ಕೊಡಲ್ವಾ? ಸರಿ ಸರ್, ನೀವಾದ್ರೂ ಹೇಳಿ ಸರ್. 500 ರೂಪಾಯಿ ಬಾಡಿಗೆ ಸರ್. ಕಾರ್ಯಕ್ರಮಕ್ಕೆ ಬಂದಿರುವ ಅತಿಥಿಗಳಿಗೆ ಸ್ವಾಗತ. ನಂತರದ ಗೀತೆ ಸುಂಡ್ರ. ಎಲ್ಲಪ್ಪ ಬರಲಿ. ಸೆಟ್ ನೋಡಿ. ಓ ಡಾಕ್ಟರ್, ನಿಂತ್ಕೊಳ್ಳಿ. ಸ್ಕಿಟ್ ಕಮೆಂಟ್ ಕೇಳ್ಬಿಡೋಣ. ಗುರೂಜಿ, ಯಾಕೆ ಎಲ್ರ ಮೇಲೂ ಕೈ ಮಾಡ್ತಾ ಇದೀಯಾ? ಪೇಷಂಟ್ ಎಲ್ಲಿದ್ದಾನೆ? ಡಾಕ್ಟ್ರೆ ಒಳಗಿದ್ದಾನೆ. ಡಾಕ್ಟ್ರೆ ಥಿಯೇಟರ್ ಅಲ್ಲಿ. ಥಿಯೇಟರ್ ಅಲ್ಲಿ ಯಾವ ಫಿಲಮ್ ನೋಡ್ತಾ ಇದೆ?
ಯಾವಾಗ್ಲೂ ಇದನ್ನೇ ಮಾಡ್ತಾ ಇರು. ಮರ್ತ್ಕೊಂಡ್ ನಿತ್ಕೊಂಡ ಅನ್ಕೊಂಡಿದ್ಯಾ ಸ್ಕಿಟ್ಟು? ಬಾ ಇಲ್ಲಿ ಪೇಷಂಟ್ ಆಪರೇಷನ್ ಮಾಡೋಣ. ಡಾಕ್ಟರ್ ಈಗ ನೋಡಿ ಯಾರಪ್ಪ? ಇಲ್ಲಿ ನಿಂಗರಾಜ್ ಮಂಡ್ಯ ನಾನೇ. ನಿಮ್ಗೊಂದು ಡೆಲಿವರಿ ಇತ್ತು ಸರ್. ಹೌದಾ? ಓಕೆ, ಒಂದ್ 5 ನಿಮಿಷ ಇಲ್ಲೇ ಇರಿ, ಒಳಗೆ ದುಡ್ಡು ತಂದ್ಬಿಡ್ತೀನಿ. ಓಕೆ ಸರ್. ಇಲ್ಲಿ ನೋಡಿ, ಮೊದ್ಲಿಗೆ ಹೊಟ್ಟೆನ ಹಿಂಗ್ ಕುಯ್ದ್ಬಿಡಿ. ಆದ್ರೆ ಕಾಲ್ನ ಒಂದ್ ಸೈಡ್ ತೆಗ್ದಿಟ್ಬಿಡಿ. ಇಟ್ರಾ? ಕೈನ ಇನ್ನೊಂದ್ ಸೈಡ್ ತೆಗ್ದಿಟ್ಟಿ. ಡಾಕ್ಟರ್, ಓ ಮೈ ಗಾಡ್! ಏನಾಯ್ತು? ಪೇಷಂಟ್ ಇಲ್ವಲ್ರಿ? ನಾನು ಯಾವಾಗ್ಲೂ ಇಂಜೆಕ್ಷನ್ ಕೊಟ್ಟಾಗ ಇಲ್ಲೇ ಇದ್ದ. ಎಲ್ಲಿ? ಹೊರಗಡೆ ನಿಂತಿದ್ದಾನೆ. ನಾವು ಒಂದ್ಸರಿ ಅಟ್ಯಾಕ್ ಮಾಡ್ಬಿಟ್ರೆ ಅವ್ನು ಹೆದರ್ಕೊಂಡು ಓಡಾಡ್ಬಿಡ್ತಾನೆ. ಅವನೊಂದ್ ಕಡೆಯ ಐಡಿಯಾ ಇದೆ, ಇಲ್ಲಿ ಕರಿತೀನಿ. ಕರಿ. ನೀನು ಅಂದ್ರೆ ಬರಲ್ಲ ಸಿಸ್ಟರ್. ನಾನ್ ಕರೀಲ. ಅವನ ಪ್ಲೀಸ್, ಅವನ ಇಲ್ಲ, ಮುತ್ಕೊಡ್ತೀನಿ ಬಾ. ಏನಿದು? ಕಾರ್ಯಕ್ರಮಕ್ಕೆ ಬಂದಿರುವ ಅತಿಥಿಗಳಿಗೆಲ್ಲ ಸ್ವಾಗತ. ಈಗ ನಂತರದ ಹಾಡು ಜಮ ಜಮ ಜಮಾಯಿಸು. ಇದೇನು? ಪೈಲ್ವನ್ ಸಂಗಿಗೆ ಇದೇ ಹಾಕಿದ್ದು ಅಂತ. ಅಲ್ಲ ಕಣ್ರಿ, ನಂದು ಆಟೋದ್ರ ಆಡೋ. ಅಲ್ಲಿ 6,000 ಜನ ಊಟಕ್ಕೆ ಕುಂತವ್ರೆ, ಲಡ್ಡು ತಂದು ಇಲ್ಲಿ ಏನಿಲ್ಲ. ಹೇ, ಅದು ಲಡ್ಡು ಅಲ್ಲ, ಐಸ್ ಕ್ರೀಮ್ ಅದು. ನೀವೊಂದ್ ಕೆಲಸ ಮಾಡಿ, ನೀವು ಹೋಗಿ ಇದು ಬ್ಲೇಡ್ ತಗೊಬನ್ನಿ. ಬ್ಲೇಡ್ ಸರಿ, ಪಟ್ಟ ತಗೊಬನ್ನಿ. ತಗೊಬನ್ನಿ. ಅಣ್ಣ, ಗುದ್ಲಿ ಎಲ್ಲ ತಗೊಂಡ್ಬಂದಿದ್ದೀನಿ. ಎಲ್ಲಿ ಗುದ್ದೊಡಿಬೇಕು? ಅಲ್ಲೋಡಿ ಅಮ್ಮ, ಅಲ್ಲೋಡಿ. ಇಲ್ಲಿ ಹೆಣ ಇಲ್ಲೇ ಐತೆ, ಎಲ್ಲಿ ಉಳಣ? ಹೇಳ್ತೀನಿ. ಪಾಪ ಅನಾಥ ಹೆಣ ಕಂಡ್ರು. ಎತ್ತಿ ಮಲ್ಸಿ. ಹೆಣಕ್ಕೆ ಎಲ್ಲ ಗೋರಿ ಕಟ್ಬಿಡಿ ಅತ್ಲಗೆ. ನಾನು ಸಿಮೆಂಟ್ ತಗೋತೀನಿ. ಸಿಮೆಂಟ್ ತಗೊಂಡ್ ಗೋರಿ ಕಟ್ಬಿಡಿ. ಬಾರ ಇಟ್ಕೊಳ್ಳಿ. ಅಪ್ಪ, ಇಷ್ಟೆಲ್ಲ ಕೆಲಸ ಮಾಡಿದೀವಿ. ಅವ್ನು 300 ರೂಪಾಯಿ ಕೊಡ್ತಾನೋ 400 ರೂಪಾಯಿ ಕೊಡ್ತಾನೋ ಅದೇ ಗೊತ್ತಿಲ್ಲಲ್ಲ ನಮಗೆ. ಮೇಸ್ತ್ರಿ ಬರ್ಲಿ. ಮೇಸ್ತ್ರಿ ಬಂದು ಮಾತಾಡ. ಇಲ್ಲ, ನನಗಂತೂ 250 ರೂಪಾಯಿ ಕೊಡ್ಲೇಬೇಕು. ಆಯ್ತಾಯ್ತು. ಇಲ್ಲ ದೇವಾ, ಇಲ್ಲಪ್ಪ ಡೆಲಿವರಿ ಬಾಯ್ ಬಂದ. ಮೇಸ್ತ್ರಿ ಗುತ್ತೋಡ್ಬಿಟ್ಟು 300 ರೂಪಾಯಿ ಕೊಟ್ಟು ಬಿಡೋಣ ನಮಗೆ. ಇಲ್ಲಪ್ಪ, ಡೆಲಿವರಿ ಬಾಯ್ ಬಂದಲ್ಲ, ಎಲ್ಲದವ? ಡೆಲಿವರಿ ಬಾಯ್ ಇರ್ಲಿ ಸರ್. ಇಲ್ಲಿ ಒಂದ್ ಅನಾಥ ಶವ ಬಿದ್ದಿತ್ತು, ಹಾಕ್ಬಿಡಿ, ಗೋರಿ ಕಟ್ಬಿಡಿ, ಆಮೇಲೆ ಬಂದು ಪೇಮೆಂಟ್ ಕೊಡ್ತೀನಿ ಅಂದ್ರೆ ಪೇಮೆಂಟ್ ಕೊಡಕ್ಕೆ ಬರ್ತಾ ಇಲ್ಲ ಸರ್. ಯಾರು? ಅವ್ನ್ ಮೇಸ್ತ್ರಿ. ಅಲ್ಲ, ಯಾವ ಹೇಳಲ್ಲಪ್ಪ, ಎಲ್ಲಿದ್ಯಪ್ಪ ಅದು? ಇಲ್ಲ ಐತೆ, ಮುಚ್ಚಾಕಿದೀವಿ ನೋಡಿ ಸರ್. ಬೇವರ್ಸಿಗಳ ಏನ್ ಬಂದೋಯ್ತು ನಿಮ್ಗೆ? ಡೆಲಿವರಿ ಬಾಯ್ನ ಕೂದ್ ಮಲಗಿಸಿದಿರಲ್ರು. ಡೆಲಿವರಿ ಬಾಯ್ನ ಅದು? ಅಲ್ಲಣ್ಣ, ನನ್ನ ಆಟೋದಲ್ಲಿ ಬಂದಿರೋ ಪ್ಯಾಸೆಂಜರ್ ಅವನು 100 ರೂಪಾಯಿ ದುಡ್ಡ ಕೊಟ್ಟಿಲ್ಲ ಅವ್ನು ನನಗೆ. ನೀವಾದ್ರೂ ಹೇಳಿ ಸ್ವಲ್ಪ ಇಸ್ಕೊಡಿ. ಇಲ್ಲ, ಸ್ಕಿಟ್ ಅಲ್ಲಿ ಎಂಟ್ರಿ ಇತ್ತು, ಒಂದು ಕಮೆಂಟ್ಸ್ ತಗೊಂಡ್ಬಿಡೋಣ ಬನ್ನಿ. ಗೌರವ್ಜಿ, ಸ್ಕಿಟ್ ಹೇಗಿತ್ತು? ಬನ್ನಿ ನಿಂತ್ಕೊಳ್ಳಿ. ಅವ ಎಲ್ಲಿ? ಲಡ್ಡು ಬೇಡ, ಲಡ್ಡು ಬೇಡ. ಇಲ್ಲಿ ಬಾ, ಕೊಡ್ತೀನಿ. ಬೇಡ. ಅವ್ನು ಯಾರು? ಅವ ಅದೇ ನಾನು ಲಡ್ಡು ತಗೊಂಡವನು. ನಿಂಗೇನಪ್ಪ ಈಗ? ಇವಾಗ ಎಂಟ್ರಿ ಇದ್ದಿದ್ ಮೊದ್ಲೇ ಮರ್ಕೊಂಡ್ ಸಾಯ್ತವ್ರೆ, ನೀನೊಬ್ಬ ಇಲ್ಲಿ. ಅಣ್ಣ, ಅದು ಇವಾಗಲ್ಲ ಕಣೋ. ಅಣ್ಣ, ನೀನ್ ಡೈಲ ಕ್ಯೂ ಕೊಡ್ಬೇಕಿತ್ತಣ್ಣ. ಹೋಗಲಿ, ಇವಾಗಲ್ಲ ಬನ್ನಿ. ಎಸ್ ಡಾಕ್ಟರ್. ಏಯ್, ಏನ್ರಿ ಇದು?
ಏನ್ರಿ ಇದು ಏನ್ರಿ ಇದು? ಅಲ್ಲ ಸರ್, ಯಾವನಾದ್ರೂ ಹಾಸ್ಪಿಟ್ಲ್ ಒಳಗೆ ಇಟ್ಕೆ ಹಾಕ್ತಾನೇನ್ರಿ? ನಿನ್ಗೇನು ಮಾನ ಮಾಡಿದೆ? ಫಸ್ಟ್ ಇವನ್ನ ಹಾಸ್ಪಿಟ್ಲ್ ಇಂದ ಆಚೆ ಕಳ್ಸ್ಬಿಡೋಣ. ಗೆಟ್ ಔಟ್. ನೀನು ಹಾಸ್ಪಿಟ್ಲ್ ಒಳಗಿರಕ್ಕೆ ಲಾಯಕ್ಕಿಲ್ಲ ನೀನು. ಮಾತಾಡಿದ್ರೆ MBBS ಓದಿದ್ದೀನಿ ಅಂತಾನೆ. ಇವನ್ ಬಾಡಿ ಎತ್ತಲ್ಲ ಯಾಕ್ರಿ? ಯಪ್ಪ ಇಟ್ಕೆಗಿಂತ ಬಾರ ಇದ್ದಾನಪ್ಪ. ನೀಟಾಗಿಡ್ರಿ. ಓಕೆ 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 ಬನ್ನಿ ಸೀರಿಯಸ್ ಆಗಿದೆ. ಕಮಾನ್ ಬೇಗ. ಓ ಮೈ ಗಾಡ್, ಆಕ್ಸಿಡೆಂಟ್ ಆಗಿದೆ. ಬಂದೆ ಇರಿ. ಡಾಕ್ಟ್ರೇ ಬಂದೆ. ಆಂಬುಲೆನ್ಸ್ ಬಂದೆ. ಹಾಕಿ. ಕಮಾನ್. ಹಳೆ ಪಾತ್ರೆ, ಖಾಲಿ ಪೇಪರ್, ಸೀಸೆ. ಮೂವತ್ತು ರೂಪಾಯಿ. ಹಳೆ ಪಾತ್ರೆ, ಖಾಲಿ ಪೇಪರ್, ಸೀಸೆ. ಬರೀ 25 ರೂಪಾಯಿ ಕೆಜಿ. ಚಕ್ಲಿ ಯಾವ ಗಿರಾಕಿನೇ ಇಲ್ಲಲ್ಲ ಮರ. ಅಣ್ಣ ಯಾಕೆ ಇವತ್ತು ಗಿರಾಕಿನಲ್ಲ ಅಣ್ಣ? ಬೋಂಡ ಮಾರವನೆ. ಹಲೋ ಬೋಂಡ. ಲೇ ಅಯ್ಯೋ ನಾಯಿ ನನ್ ಮಕ್ಳ, ಆಕ್ಸಿಡೆಂಟ್ ಆಗಿರೋನ ಬಿಟ್ಬಿಟ್ಟು ಆಕ್ಸಿಡೆಂಟ್ ಆಗಿರೋ ಸೈಕಲ್ ತಕ ಬಂದಿರತ್ತಲ್ಲೇ. ಏನ್ ಬಂದಾಯ್ತಾ ನಿಮ್ಗೆ ದೊಡ್ಡ ರೋಗ? ಆಕ್ಸಿಡೆಂಟ್ ಆದಾರ ತಕ ಬಂದ್ರೆ ಪೊಲೀಸ್ನವ್ರು ಹಾಕೊಂಡ್ ಗುಮ್ಮಲ್ವಾ? ಅದಕ್ಕೆ ಸೈಕಲ್ ತಕ ಬಂದಿದೀವಿ. ಅಲ್ಲ ಅವ್ನ್ ಪೈಲ್ವಾನ್ ಸಂಘ ಹಾಕೊಂಡ್ ಬರ್ಬೇಕಾನೆ ಸೈಕಲ್ ಅವನು. ನಿಂದೇನಪ್ಪ? ಕಾಂಪೌಂಡರ್ ಒಂದ್ ನಿಮಿಷ ಬನ್ನಿಲಿ. ನಿಮ್ಗೆ ಎಷ್ಟು ಸತಿ ಹೇಳಿದೀನಿ ಸ್ಟ್ರಕ್ಚರ್ ಮೇಲೆ ಸೈಕಲ್ ಇಡ್ಬೇಡಿ, ಬಾಡಿ ಇಡಿ ಅಂತ. ಯಾಕ್ರೆ ಇಟ್ಟಿದ್ದೀರಾ? ಡಾಕ್ಟ್ರೆ ನಾನೆಲ್ಲ ಇಟ್ಟಿದ್ದು ನೀವೇ ಎತ್ಕೊಂಡ್ ಬಂದ್ರಲ್ಲ ಡಾಕ್ಟ್ರೆ. ಮುಚ್ಚಲ್ಲ. ಇವನು ಆ ಸೈಕಲ್ ತಗೊಂಡೋಗ್ ಫಸ್ಟ್. ಪಾಪ ಎಣ ಒಂದೇ ಇದೆ. ಶಿವ್ ವೆಂಟಿಲೇಟರ್ ಹಾಕಿ. ಆಗ್ತದೆ ಸರ್. ವೆಂಟಿಲೇಟರ್ ಹಾಕಂದ್ರೆ ಟಿವಿ ಯಾಕೋ ಹಾಕಿದ್ಯಾ? ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ವಿಶೇಷ ಕಾರ್ಯಕ್ರಮ. ನಾನು ಸುರೇಶ್. ದೆಹಲಿಯಲ್ಲಿ ಬೆಳ್ಳಂಬೆಳಗ್ಗೆ ಬಾಂಬ್ ಸ್ಫೋಟ, 4 ಬಂಧನ. ಸೈನಿಕರ ಮುಂದಕ್ಕೆ ಬರ್ರಿ. ಕಾಲೆತ್ತಿ ತೆಗಿರ್ಲಿ. ಮುಂದಕ್ಕೆ ಬರ್ಲಿ. ಮುಂದಕ್ಕ ನಿಲ್ಸ್ರಿ. ಬಲಕ್ ತಿರುಗ್ರಿ. ಏನೋ ಎಡಕ್ಕ ಬಲಕ್ಕ ಸೌಂಡ್ ಬರ್ತಿದ್ದಲ್ಲ. ಏನ್ ಮಾಡಮ್ ಇಲ್ಲಿ? ಲೇ ಕಳ್ಳು ಬಂದಾನ. ಬಂದೂಕ್ ತಗೊಂಡು ಶೂಟ್ ಮಾಡ್ರಿ. ಏನ್ ಮಾಡ್ತಿದ್ದೀರಾ ನೀವು? ನೀವು ಎಷ್ಟು ಹೊಡೆದ್ರು ಸಾಯ್ತಾನೆ ಇಲ್ವಲ್ಲ? ನಾಯಿ ಹೊಡೆದಂಗ್ ಕೊಡ್ರಿ. ನನ್ನ ಮಗ ನಿಮ್ಗೆ ಏನ್ ಬಂದೈತ್ರೋ ದೊಡ್ಡವಾಗ ಬೇಕು ನನ್ ಮಕ್ಳ. ಡಾಕ್ಟರ್ಸ್ ಆಪರೇಷನ್ ಎಲ್ಲ ಆಯ್ತಾ? ಅಪ್ಪ ನಿನ್ನ ದೊಡ್ಡ ಹಾಸ್ಪಿಟ್ಲ್ ಕಟ್ಸಿದ್ಯಾ? ನೀನು ಸಖತ್ತು ಸ್ಪೆಷಲಿಸ್ಟು ಅಂತ ಮೇಡಮ್ ಮುಂದೆ ಸರ್ ಮುಂದೆ ದೊಡ್ಡದಾಗಿ ಬಿಲ್ಡಪ್ ಕೊಟ್ಕೊಂಡಲ್ಲೋ. ಇಲ್ಲಿ ನೋಡಿದ್ರೆ ನಾಯಿಗಳ ತರ ಆಡ್ತಿದಿರಲ್ರೋಲೆ. ಇವಾಗ ಏನಾಯ್ತಪ್ಪ? ಏನಾಯ್ತು ನೋಡಿ ಡಾಕ್ಟ್ರೆ, ನಮ್ಮ ಹಾಸ್ಪಿಟ್ಲಿಗೆ ಒಂದು ಗರ್ಭಿಣಿ ಹೆಂಗ್ಸ್ ಬಂದಿದೆ. ದಯವಿಟ್ಟು ಆ 2 ಜೀವನಾದ್ರೂ ಉಳಿಸ್ಕೊಡಿ ಪ್ಲೀಸ್. ಕರ್ಸ್ರಿ. ಹತ್ತಿ ನಿಧಾನ ಕತ್ತಿ. ಒಂದ್ ಕೆಲ್ಸ ಮಾಡಿ, ಇಡಿಯಟ್ ಜಗ್ಗಪ್ಪ. ನೋಡ್ರಿ, ಇದು ಒಂದು ತಾಯಿ ಮಗು ಪ್ರಶ್ನೆ. ಎಲ್ರು ಕರೆಕ್ಟ್ ಆಗಿ ನಾವ್ ಯಾರು ಅಂತ ನೆನ್ಪಿಡ್ಕೊಬೇಕು. ಇಷ್ಟೋ ತನಕ ಆಗಿದ್ನೆಲ್ಲ ಮರ್ತ್ಬಿಟ್ಟು ಇವಾಗ ನೀವು ನಿಮ್ ಕಪ್ಪಲಿಗೆ ಹೊಡ್ಕೊಂಡು ಡಾಕ್ಟ್ರು ಅಂತ ನೆನ್ಪು ಮಾಡ್ಕೊಳ್ಳಿ. ಈಗ ನೀವೆಲ್ಲ ಯಾರು? ಅವ್ರ್ಯಾರು? ಇದೇನು? ಓಕೆ ರೆಡಿ. ವೈದ್ಯೋ ನಾರಾಯಣ ಹರಿ.
ಮೈ ಗಾಡ್, ಇವಳೇನ್ ಮನುಷ್ಯ ಇಲ್ಲ ರಾಕ್ಷಸಿನ? ಮಗುನ ನುಂಗ್ ಬಿಟ್ಟಿದ್ದಾಳೆ. ಅಯ್ಯೋ ನಿಂದಲೇ ಡಿಸ್ ಕೊಟ್ಟ ತಾನೆ ಮತ್ತೆ ಹೊಡಿತಾ ಇದೆಯಾ? ಡಿಶ್ ಕೊಟ್ಟ ತಕ್ಷಣ ಸ್ಕಿಟ್ ಮುಗೀತು ನನ್ನ ನೆನ್ಪಿರುತ್ತೆ. ಪಾಪ ಗರ್ಭಿಣಿಗೆ ಆಪರೇಷನ್ ಮಾಡ್ಬೇಕನ್ನ ನೆನ್ಪಿರಲ್ವೇನ್ರಲ್ಲ. ಏನಪ್ಪ ನಿಂದು? ಲೋ ಇವಾಗ ಕಣ ನನ್ನ ಎಂಟ್ರಿ ಇದ್ದಿದ್ದು. ಯಾವಾಗ್ಲೂ ಇಲ್ಲ, ಇವಾಗ್ಲೂ ಇಲ್ಲ, ಇವಾಗ ಇದ್ದಿದ್ದು. ಅಯ್ಯೋ ನನ್ ಮಗನೇ, ನಿನ್ ಎಂಟ್ರಿ ಶೆಡ್ಯೂಲ್ ಎಲ್ಲ ಇಲ್ಲ ಕಣ, ಹೋಗಲೇ. ಮರ್ತ್ಕೊಬಿಟ್ಟು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಈಗ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ನಮ್ಮ ಗುರು ಸರ್ನ ಕೇಳೋಣ. ಈ ಒಂದು ಸ್ಕಿಟ್ ಹೇಗಿತ್ತು ಸರ್? ನಿಜ ಹೇಳ್ಬೇಕಂದ್ರೆ ನಾನು ಜಡ್ಜ್ ಅನ್ನೊಂದು ಮರ್ತೋಗಿದೆ ನನಗೆ. ಪರ್ಫಾರ್ಮೆನ್ಸ್ ಐ ಥಿಂಕ್ ಯಾರನ್ನು ದೂರಂಗಿಲ್ಲ, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಗುರುಜಿ. ರಚಿ, ನೀನೇನೇ ಕುತ್ಕೊಳ್ಳಿಲ್ಲ, ಎಲ್ಲರೂ ಕುತ್ಕೊಂಡಿದಾಗ ಗೊತ್ತಾಗ್ಲಿಲ್ವಾ ಮೇಡಮ್? ಕೂರೋ ಸ್ಟೈಲು ಇದೆ ಅಲ್ವಾ, ಹೆಣ್ಮಕ್ಳು ಹೆಂಗ್ ಕೂರ್ತಾರೆ ಅಂತ. ನಂಗೆ ಗೊತ್ತಾಗ್ಲಿಲ್ಲ ಮೇಡಮ್, ಸಡನ್ ಹಿಂಗ್ ಕುತ್ಕೋಬೇಕು ಅಂತ ನೆನಪೇ ಬರಲಿಲ್ಲ. Overall it was very nice. Wish you all the very best. Thank you. ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ಒಂದು ರ್ಯಾಂಡಮ್ ಕಾಮಿಡಿ ಒಂಥರ ಮಜಾ ಕೊಡ್ತು. ಆಲ್ ದಿ ಬೆಸ್ಟ್ ಯು ಗೈಸ್. ಅಮ್ಮ ಏರಿಗೆ ಸೊಸೆ ನೀರಿಗೆ ಅಂದ್ರೆ ಜೀವನ ಜಂಜಾಟದಲ್ಲಿ ಇನ್ನೇನಾಗತ್ತೆ? ಸುಖಮವಾಗಿರ್ಬೇಕಾಗಿರುವಂತಹ ಸಂಸಾರದಲ್ಲಿ ಅಮ್ಮ ಹೆಂಡತಿ ಕಾಲ್ ಕಿರ್ಕೊಂಡು ಕಿರಿಕ್ ಮಾಡ್ತಿದ್ರೆ ಗಂಡು ಪ್ರಾಣಿ ಎಲ್ಲಿಗೆ ಹೋಗ್ಬೇಕು? ನೀವೇ ಹೇಳಿ ಅಲ್ವಾ? ಈ ಸ್ಕಿಟ್ ಅಲ್ಲೂ ಅದೇ ಕಥೆ. ಯಾರಿಲ್ಲ ಯಾರಿಲ್ಲ ನಿನ್ನಂತೆ ಯಾರಿಲ್ಲ, ನಿನ್ನಷ್ಟು ಮುದ್ದಾರು ನಂಗ್ಯಾರು ಕಂಡಿಲ್ಲ, ಗೊತ್ತಿಲ್ಲ ಗೊತ್ತಿಲ್ಲ. ಹಾಯ್ ಹಾಯ್. ಫೆಬ್ರವರಿ 14ಕ್ಕೆ ಏನೋ ಪ್ಲಾನು? ನಂದೇನು ಇಲ್ಲಪ್ಪ. ಯಾಕೋ ಲವರ್ ಇಲ್ವಾ? ಇಲ್ಲ. ಯಾಕೆ? ನೋಡು, ಲವ್ ಮಾಡಿದ್ರೆ ಅವಳು ಮಾತ್ರ ನಮ್ಮ ಹುಡುಗಿ, ಲವ್ ಮಾಡಿಲ್ಲ ಅಂದ್ರೆ ಎಲ್ಲಾ ಹುಡುಗಿರು ನಮ್ಮವ್ರಲ್ವಾ, ಅದಕ್ಕೆ. ಓ ಸರಿ, ನಾನ್ ಲವ್ ಮಾಡ್ತೀನಿ ಬಾ. ಆಚೆ ಬೇಡಪ್ಪ. ಯಾಕೋ? ನನ್ಗೇನ್ ಬುದ್ಧಿ ಇಲ್ವಾ, ಬ್ಯೂಟಿ ಇಲ್ವಾ? ನಿನಗ್ ತಂಗಿ ಇಲ್ಲ. ಜಸ್ಟ್ ಕಿಡ್ಡಿಂಗ್. ನೋಡು, ನನ್ಗೆ ಯಾವ ಹುಡುಗಿ ನೋಡಿದ್ರು ಲವ್ ಮಾಡ್ಬೇಕು ಅಂತ ಅನ್ಸೇ ಇಲ್ಲ. ಯಾವ್ದಕ್ಕೂ ಒಂದ್ಸತಿ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡ್ಕೊಂಡ್ ಬರೋ. ಜಸ್ಟ್ ಕಿಡ್ಡಿಂಗ್ ಯಾ. ಸರಿ, ಅಮ್ಮ ಏನ್ ಮಾಡ್ತಿದಾರೆ? ಹೊಳಗಿದಾರೆ ಕಣೆ, ಇನ್ನೇನ್ ಬರ್ತಾರೆ. ನಾನು ಫೋನ್ ಅಲ್ಲಿ ಮಾತಾಡ್ತಾ ಇರೋದ್ ನೋಡಿದ್ರೆ ಬರೀ ಡೌಟ್ ಪಡ್ತಾರೆ. ಇನ್ನೇನು ಹತ್ರ ಬಂದು ಕಸ ಗುಡ್ಸೋತಾರೆ, ಡೌ ಮಾಡ್ಕೊಂಡು ನಾನು ಮಾತಾಡೋದೆಲ್ಲ ಕೇಳಿಸ್ಕೊತಾರೆ. ಅಯ್ಯೋ, ಫ್ಲೋರ್ ಎಷ್ಟೊಂದು ಗಲೀಜ್ ಆಗ್ಬಿಟ್ಟಿದೆ, ನಮ್ ಡೈರೆಕ್ಟರ್ ಕ್ಲೀನೇ ಮಾಡಿಸಿಲ್ಲ. ಅದ್ ಸರಿ, ನಿನ್ ಫ್ರೆಂಡ್ ರಮ್ಯಾ ಆಗಿದ್ದಾಳೆ? ಅಯ್ಯೋ, ಅವಳ ಗಂಡನ ದೊಡ್ಡ ಕಾಮಿಡಿ ಕಣ. ಯಾಕೇನಾಯ್ತು? ಮದ್ವೆ 5 ವರ್ಷ ಆಗಿದ್ದಷ್ಟೇ, 6 ಜನ ಮಕ್ಳು. ಅವ್ರಿಗೇನ್ ಮಾಡಕ್ ಬೇರೆ ಕೆಲ್ಸ ಇರ್ಲಿಲ್ವಂತ ಅಂತ ಅವ್ರಪ್ಪನು ಹಂಗೆ ಕೇಳಿದ್ರಂತೆ. ಅದಕ್ಕೆ ಅವನು, ಮಾವ ನಾನ್ ಬಡವ ಆಗಿರ್ಬೋದು, ಆದ್ರೆ ನಿಮ್ ಮಗಳು ಹೊಟ್ಟೆ ಮಾತ್ರ ಖಾಲಿ ಬಿಡಲ್ಲ ಅಂದಿದ್ನಂತೆ. ಐ ಟೋಲ್ಡ್ ಯು ನೋ ಮಾಮ್ ಇಸ್ ಲಿಸ್ನಿಂಗ್. ಸರಿ ಕಣ, ಕಾಲ್ ಕಟ್ ಮಾಡು. ಅಮ್ಮ, ಅಲ್ಲಿ ಹೋಗಿ ಗುಡ್ಸು, ಬರೀ ಇಲ್ಲೇ ಗುಡ್ಸ್ಬೇಡ, ಹೊಂಡ ಬಿದ್ಬಿಡುತ್ತೆ. ಯಾರು? ಸೌಮ್ಯ. ಸೌಮ್ಯ ಮಗನೇ ತಿಲಕನಾಥ. ತಿಲಕನಾಥ ಅಲ್ಲಮ್ಮ, ತಿಲಕ ಅಂತ ಕರಿ ಸಾಕು. ನಾಥ ಚೆನ್ನಾಗಿದೆ ಕಣೋ. ಬಾಯಿಲಿ ಕುತ್ಕೊಳ್ಳಿ. ನೋಡು, ಈ ಹುಡುಗಿರು ಸರಿಗಿಲ್ಲ. ಲವ್ ಪವ್ವು ಅಂತ ತಳ್ಕು ಬಳ್ಕು ತೋರಿಸಿ ಯಾಮಾರ್ಸ್ಬಿಡ್ತಾರೆ. ಅಮ್ಮ, ಅವಳು ಆ ತರದವಳಲ್ಲಮ್ಮ, ನಾನು ಅವಳು ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಹಂಗೆ ಶುರುವಾಗದು ಕಣೋ. ಮೊದ್ಲು ಫ್ರೆಂಡು ಅಂತಾರೆ, ಆಮೇಲೆ ಕ್ರಶ್ ಅಂತಾರೆ, ಆಮೇಲೆ ಲವ್ ಯು ಚಿನ್ನ ಅಂತ ನಿನ್ನೆ ಕ್ರಶ್ ಮಾಡ್ಬಿಡ್ತಾರೆ. ಅಮ್ಮ, ನನ್ಗೇನ್ ಗೊತ್ತಾಗಲ್ವಾ? ಹುಡುಗಿರ್ ಬಗ್ಗೆ ನಿನ್ಗೇನೋ ಗೊತ್ತಾಗುತ್ತೋ ನಾಥ? ನೋಡು, ಹುಡುಗಿರು ದೊಡ್ಡ ಛತ್ರಿಗಳು. ಮಚ್ಚೆ, 1 ಸೆಕೆಂಡಿಗೆ 9 ಹುಡುಗರನ್ನ ಚೇಂಜ್ ಮಾಡ್ತಾರ ಅವರು. ಹೌದಾ? ಹೌದು ಕಣೋ. ನೋಡು, ಈ ಹುಡುಗರ್ಗೆ ಡಿಂಪಲ್ಲು ತೋರ್ಸಿನೇ ಯಾಮಾರ್ಸ್ಬಿಡ್ತಾರೆ. ನೀವು ಹುಡುಗರು ಈಸಿಯಾಗಿ ಲವ್ ಮಾಡ್ಬಿಡ್ತೀರ.
ಅಂತೀರಾ, ಅದಕ್ಕೆ ಹುಡುಗಿರು ನಿಮ್ ಲವ್ನ ವೇಸ್ಟ್ ಆಗಿ ತಗೊಳ್ಳೋದು. ನೋಡೋ ಈ ಹುಡುಗಿರು ದೊಡ್ಡ ಐತಲ ಕಡಿಗಳು. ಅರೇಂಜ್ ಮ್ಯಾರೇಜ್ ಆದ್ರೆ ಅಡ್ಗೆ ಮಾಡಕ್ ಬರ್ಬೇಕು, ಗಂಡನ್ಗೆ ಸಹಾಯ ಮಾಡ್ಬೇಕು, ಸೇವೆ ಮಾಡ್ಬೇಕು ಅಂತಾನೆ ಲವ್ ಮ್ಯಾರೇಜ್ ಆಗೋದು. ಅದೇ ಲವ್ ಮ್ಯಾರೇಜ್ ಆದ್ರೆ ಬೇಬಿ ಯಾಕೋ ಬಾಡಿ ಪೇನ್ ಬೇಬಿ, ಅಡ್ಗೆ ಮಾಡಕ್ ಆಗ್ತಿಲ್ಲ ಬೇಬಿ ಅಂತಾರೆ. ಅದೇ ನೀವು ಹೆಂಗ್ ಮುಂಡೆವು ಓಕೆ ಬೇಬಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಂಡು ತಿನ್ನೋಣ ಅನ್ಬಿಡ್ತೀರಾ. ನೋಡೋ ಈ ಹುಡುಗಿರ್ನ ನಂಬಕ್ ಹೋಗ್ಬೇಡ. ಹುಡುಗಿರು ಲವ್ ಬ್ರೇಕಪ್ ಆದ್ರೆ ಸಿಮ್ ಯಾಕೆ ಚೇಂಜ್ ಮಾಡ್ತಾರೆ ಗೊತ್ತಾ? ಯಾಕೆ? ಹಳೆ ಲವರ್ಸ್ಗಳು ಫೋನ್ ಮಾಡಬಾರ್ದು ಅಂತ. ನೋಡು ಆದ್ರೆ ಹುಡುಗರು ಹಂಗಲ್ಲ ಕಣೋ, ಎಷ್ಟೇ ಕಷ್ಟ ಆದ್ರೂ ಹಳೆ ನಂಬರ್ನೇ ಇಟ್ಕೊಂಡು ಕಾಯ್ತಿರ್ತಾರೆ. ಯಾಕೆ ಹೇಳು? ಯಾಕೆ? ಮತ್ತೆ ಅವಳು ಫೋನ್ ಮಾಡ್ತಾಳೆ ಅಂತ. ನೋಡೋ ಒಂದ್ ಹೆಣ್ಣಿನ ಬಗ್ಗೆ ಇನ್ನೊಂದ್ ಹೆಣ್ಣಿಗೆ ಗೊತ್ತಾಗೋದು ತಿಳ್ಕೊ. ಅಂದ್ರೆ ನೀನು ಹಿಂಗೆ ಮಾಡ್ತಿದ್ದಮ್ಮ? ನಿನಗೆ ಹುಡುಗಿನ ನಾನೇ ಸೆಲೆಕ್ಟ್ ಮಾಡ್ತೀನಿ. ಸಾರ್ ನಮ್ಮಮ್ಮಂಗೆ ನನ್ ಮೇಲೆ ಯಾವಾಗ್ಲೂ ಡೌಟು. ಯಾವ್ದಾರ ಹುಡುಗಿ ಜೊತೆ ಮಾತಾಡ್ತಾ ಇದ್ರೆ ಮೂಗ್ ಮೇಲೆ ಬೆವರಕ್ ಶುರು ಮಾಡ್ಬಿಡ್ತಾರೆ. ಅಲೋ ನಂದಿ, ಏನೋ 2-3 ದಿನ ಆಯ್ತು ಕಾಲ್ ಮಾಡಿ. ನಮ್ಮಪ್ಪ ನಿನ್ನೆ ಸರಿಯಾಗಿ ವಾಂಚಿದ್ರು ಕಣವು. ಯಾಕೋ? ರಾತ್ರಿ ಫುಲ್ ಟೈಟ್ ಆಗ್ಬಿಟ್ಟು ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ನಮ್ಮನೆ ಅಡ್ರೆಸ್ ನ ನಮ್ಮ ಅಪ್ಪನ ಹತ್ರನೇ ಕೇಳ್ಬಿಟ್ಟೆ. ಫ್ರೆಂಡ್ ಮಚ್ಚ ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ ಕಣ. ಓಕೆ. ಏನಮ್ಮ? ತಿಲಕನಾಥ ಅಲ್ಲ, ತಿಲಕ ಅಂತ ಕರಿ ಸಾಕು. ನಾಥ ಚೆನ್ನಾಗಿದೆ ಕಣೋ. ನೋಡು ಈ ಹುಡುಗಿರು ಸರಿಗಿಲ್ಲ. ಮದ್ವೆ ಆಗಕ್ಕೂ ಮುಂಚೆ ಜಡೆ ತುಂಬಾ ಹೂ ಮುಡ್ಕೊಂಡು ಹಣೆ ತುಂಬಾ ಕುಂಕುಮ ಹಾಕೊಂಡು ಇರ್ತಾರೆ. ಮದ್ವೆ ಆದ್ಮೇಲೆ ಮಿಡ್ಡಿ ಹಾಕೊಂಡು ತಿರುಗ್ತಾರೆ ಕಣೋ. ಹೌದಾ? ಹೌದಾ ಅಂತ ಕೇಳ್ತೇನೆ ಪೆಂಗು. ನೋಡು ಈ ಎಮ್ಮು ಎಸ್ಸು ಎಚ್ಚು ಎ ಈ ತರ ಅಕ್ಷರಗಳಲ್ಲಿ ಹೆಸರು ಬರುತ್ತಲ್ಲ ಅಂತ ಹುಡುಗಿರ್ನ ನಂಬಕ್ಕೆ ಹೋಗ್ಬೇಡ. ಅಂದ್ರೆ ಹರ್ಷಿತಾ, ಮಲ್ಲಿಕಾ, ಶುಭಲಕ್ಷ್ಮಿ, ಮಧು ಅಂತನಾ? ಹೂ ಕಣೋ. ನೋಡು ಈ ಹುಡುಗಿರ್ ಬ್ಯೂಟಿನ ನಂಬೇಡ. ಬ್ಯೂಟಿನ ಇಲ್ಲ ಕರೆಕ್ಟ್ ಹೇಳಿದೆ ನೋಡು. ಅವ್ ಯಾವ ಒರಿಜಿನಲ್ ಅಲ್ಲ ಕಣೋ. ಇರೋದ್ನ ಇಲ್ದೇ ಇರಂಗ್ ತೋರ್ಸಕ್ಕೆ, ಇಲ್ದೇ ಇರೋದ್ನ ಇರಂಗ್ ತೋರ್ಸಕ್ಕೆ ಮಾರ್ಕೆಟ್ ಅಲ್ಲಿ ಮೇಕಪ್ ಐಟಮ್ ಅಂತ ಬಂದಿದ್ದಂತಲ್ಲ, ಅದನ್ನ ಹಾಕೊಂಡೆ ಹುಡುಗಿರು ನಿಮ್ಗೆ ಯಾಮಾರ್ಸೋದು. ಇದೆಲ್ಲ ನನಗ್ ಗೊತ್ತೇ ಇರ್ಲಿಲ್ವಲ್ಲಮ್ಮ? ಹೂ ಕಣೋ, ನಿನಗ್ ಗೊತ್ತಾಗಲ್ಲ. ಅದಕ್ಕೆ ಹೇಳೋದು ಮುಂದೆ ನೋಡಿ ಲವ್ ಮಾಡ್ಬೇಕು, ಹಿಂದೆ ನೋಡಿ ಮದ್ವೆ ಆಗ್ಬೇಕು ಅಂತ. ಅಲ್ಲ ಮುಂದೆ ಮುಖ ನೋಡ್ತಾರೆ, ಹಿಂದೆ ಏನ್ ನೋಡ್ತಾರೆ? ಜಡೆ ನೋಡ್ತಾರೆ. ನೋಡೋ ಮದ್ವೆ ಆದ್ಮೇಲೆ ಅಡ್ಗೆ ಮಾಡೋ ಹುಡುಗಿರ್ಗಿಂತ ಹಠ ಮಾಡೋ ಹುಡುಗಿರೇ ಜಾಸ್ತಿ. ಅಯ್ಯೋ 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 ಅಯ್ಯೋ, ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲ ಕಣಪ್ಪ. ನಾವು ಗಂಡಸ್ರನ್ನ ನೋಡಿದ್ರೆ ಗಡಗಡಗಡ ಅಂತ ನಡುಕ್ತಿದ್ವಿ. ಅಷ್ಟೇ ಯಾಕೆ, ನಾನು ನಿಮ್ಮ ಅಪ್ಪನ ಮುಖ ನೋಡಿದ್ದೆ ನೀನ್ ಹುಟ್ಟಿದ ಮೇಲೆ ಕಣೋ. ಹೌದಾ? ಹೌದು. ಏನು ಮಾತಾಡೋದು ಎಲ್ಲಿಂದಪ್ಪ ಬಂತು? ಆದ್ರೆ ಈಗಿನ ಕಾಲದ ಹುಡುಗಿರು ಹಂಗಲ್ಲ. ಅದೆಂತದ ಅನ್ಲಿಮಿಟೆಡ್ ಸಿಮ್ಮು ಅಂತ ಬಂದದಲ್ಲ, ಅದನ್ನ ತಗೊಂಡು 24 ಗಂಟೆನೂ ಜೊಲ್ಲು ಸುರಿಸ್ಕೊಂಡು ಅಂತ ಹಲ್ಕಿಸ್ತಾ ಇರ್ತಾರೆ. ಅಮ್ಮ ನನ್ಗೇನ್ ಗೊತ್ತಾಗಲ್ವಾ? ನಾನೇನ್ ಚಿಕ್ಕ ಮಗುನ ಸುಮ್ನೆ ವಾಟ 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 ಅಂತ ಸಾಯ್ತಾ ಇರ್ತದ. ಅಯ್ಯೋ 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 ಅಯ್ಯೋ, ನನ್ನ ಮಗ ನನ್ನ ಮಾತೇ ಕೇಳ್ತಾ ಇಲ್ಲ. ಅಕಸ್ಮಾತ್ ಯಾವಳಾದ್ರೂ ತಗ್ಲಾಕೊಂಡ್ಬಿಟ್ರೆ ಬಿಡೋದ್ ಬೇಡ. ಇವನಿಗೇನಾದ್ರೂ ಮಾಡ್ಬೇಕು. ಇವನ್ ಮೂಗ್ ದಾರ ಹಾಕ್ಬಿಡ್ಬೇಕು. ಮಾಡ್ತೀನಿ. ಅಣ್ಣ, ಹಲೋ ಅನಿಲ್ ಅಣ್ಣ, ನಾನ್ ವರಮ್ಮ ಮಾತಾಡ್ತಾ ಇದ್ದೀನಿ. ಏನಿಲ್ಲ, ನಮ್ ತಿಲಕ್ನಾಥ್ ಅವನಲ್ಲ, ಅವನಿಗೆ ಒಂದ್ ಹೆಣ್ಣೋಡ್ಮ ಅನ್ಕಂಡೆ. ತಕ್ಷಣ ನಿನ್ ಮಗಳೇ ನೆನ್ಪಾದ್ಲು. ಹೌದಾ? ಹಂಗಾದ್ರೆ ಮಾತುಕತೆಗೆ ಬರೋದಾ? ಸರಿ ಸರಿ ಬಂದೆ. 1 ತಿಂಗಳ ನಂತರ ನಾಥ, ಏನಮ್ಮ? ಬಾರಮ್ಮ. ಅವಳೊಬ್ಳೇ ಇದ್ದಾಳಮ್ಮ. ಪರವಾಗಿಲ್ಲಮ್ಮ. ನೋಡೋ ನಿನ್ ಹೆಂಡತಿ ಹತ್ರ ಜಾಸ್ತಿ ಹಲ್ಕಿಸಿ ಬೇಡ, ಗುಲಾಮನ್ ಮಾಡ್ಕೊಂಡ್ಬಿಡ್ತಾಳೆ. ಆಯ್ತಮ್ಮ. ಬರಲೇ. ನೋಡೋ ನಿನ್ ಹೆಂಡತಿನ ಖುಷಿ ಪಡಿಸ್ಬೇಕು ಅಂತಂದ್ರೆ ನಿನ್ ಹೆಂಡತಿ ಕೇಳಿದ್ದೆಲ್ಲ ಕೊಡಿಸ್ಬೇಕು. ಅದೇ ನಿಮ್ಮ ಅಮ್ಮ ಖುಷಿಯಾಗಿರ್ಬೇಕು ಅಂದ್ರೆ, ಅಮ್ಮ ನಿನ್ಗೆ ಏನ್ ಬೇಕಮ್ಮ ಅಂತ ಕೇಳಿದ್ರೆ ಸಾಕು, ಖುಷಿ ಪಟ್ಬಿಡ್ತಾಳೆ. ಅಮ್ಮ ನಿನ್ಗೇನ್ ಬೇಕಮ್ಮ? ನೋಡೋ ಹೆಂಡತಿ ಅನ್ನೋಳು ಹಣ್ಣಿದ್ದಂಗೆ, ಅಮ್ಮ ಮರ ಇದ್ದಂಗೆ. ಹಣ್ಣು ಸಿಕ್ತು ಅಂತ
ಮರನ ಮರಿಬಾರ್ದು. ಆಯ್ತಮ್ಮ, ಹಣ್ಣು ತಿನ್ಕೊಂಡು ಮರದ ಹತ್ರ ಬಂದ್ಬಿಡ್ತೀನಿ. ನೋಡ, ನಿನ್ ಹೆಂಡತಿ ಯಾವಾಗ್ಲೂ ಅಮ್ಮು ಅಮ್ಮು ಅಂತ ನೀನ್ ಹಿಂದೆ ಬರ್ತಾಳೆ. ನೀನ್ ಯಾವಾಗ್ಲೂ ಅಮ್ಮ ಅಮ್ಮ ಅಂತ ನಾನ್ ಹಿಂದೆ ಬರ್ಬೇಕು. ಅರ್ಥ ಆಯ್ತಾ? ಆಯ್ತಮ್ಮ. ಸರಿ ಹೋಗು. ತಿಲಕ, ಏನಮ್ಮ ಹೋಗ್ತೀಯೇನು? ಬೇಡ್ವಾ? ಕರೆನ್ಸಿ ಹಾಕ್ಸ್ಬಿಟ್ಟು ಕಾಲ್ ಮಾಡಬೇಡ ಅಂದ್ರೆ ಹಿಂಗೆ ಕರೆನ್ಸಿ ವೇಸ್ಟ್ ಆಗಲ್ವಾ? ಹಾಗಂತ ಮಾತಾಡ್ತಾನೆ ಇರ್ಬೇಡ, ಖಾಲಿ ಆಗೋಗ್ಬಿಡುತ್ತೆ ಕರೆನ್ಸಿ. ಸರಿ ಅಮ್ಮ, ಗುಡ್ ನೈಟ್. ತಿಲಕನಾಥ, ತಿಲಕನಾಥ. ಅಮ್ಮ, ಆಫೀಸ್ಗೆ ಹೋಗಲ್ವೇನಾ? ಹೋಗ್ತೀನಮ್ಮ. ಸರಿ ಸರಿ, ಟೈಮ್ ಆಯ್ತು, ಬೇಗ ಹೊರಡು. ದೊಡ್ಡ ತಿಮ್ಮಿ, ನಿನಗ್ ಬುದ್ಧಿ ಇಲ್ವೇನೆ? ಗಂಡನ ಆಫೀಸ್ ಕಳ್ಸೋದ್ ಬಿಟ್ಬಿಟ್ಟು ಒಳಗಡೆ ಕರ್ಕೊಂಡೋಗಿ ಚಕ್ಕಂದ ಆಡ್ಬೇಕು ಅಂತಿದ್ಯಾನೆ? ಅಮ್ಮೆ, ನಿಮ್ ನಾಲ್ಗೆಗೆ ಬೀಗ ಹಾಕಿ ಅವ್ರನ್ನ ಎಷ್ಟೊತ್ತಿಗೆ ಆಫೀಸಿಗೆ ಕಳ್ಸ್ಬೇಕು ಅಂತ ನನಗೂ ಚೆನ್ನಾಗ್ ಗೊತ್ತಿದೆ. ಏನೇ ಗೊತ್ತಿರೋದು ನಿನ್ಗೆ ದೊಡ್ಡ ತಿಮ್ಮಿ? ನೋಡಿ, ಗಂಡ ಗಾಡಿ ಓಡಿಸೋನು, ಹೆಂಡತಿ ಹಿಂದೆ ಕೂತಿರೋಳು. ನೀನು ಬ್ಯಾಲೆನ್ಸ್ ಮಿಸ್ ಮಾಡಿದ್ರೆ ಗಾಡಿ ಆಕ್ಸಿಡೆಂಟ್ ಆಗೋಗುತ್ತೆ. ನೋಡಿ, ನಾವಿಬ್ರು ಗಾಡಿನ ಕರೆಕ್ಟ್ ಆಗಿ ಓಡಿಸ್ತೀವಿ. ಮನೇಲಿರೋ ಮುದಿಬೆಕ್ಕುಗಳು ಅಡ್ಡ ಬಂದ್ರೆ ಆಕ್ಸಿಡೆಂಟ್ ಆಗೋದು. ಅಲ್ಲ ಕಣೋ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದ ಅಮ್ಮನಿಗೆ ಮುದಿಬೇಕು ಅಂತ ಬೈತಾ ಇದ್ದಾಳೆ. ನೀನು ನೋಡ್ಕೊಂಡು ಸುಮ್ನೆ ನಿಂತಿದ್ಯೇನೋ? ಅಮ್ಮ, ಬಾಯಿ ಮುಚ್ಬೇಕಂತ ಮುಚ್ಚೆ. ನೀನೇ ಮುಚ್ಚಿದ್ಯಲ್ಲ ರೀ, ನಿಮ್ಮ ಅಮ್ಮನ ಮಕ್ಕಳು ನನ್ ಬಾಯಿನ ಮುಚ್ತೀರಾ? ಹೋ ಕಡೆ, ಯಾಕೆ ಹೇಳು? ಅವನು ನನ್ನ ಮಗ. ನಾನು ಹೇಳಿದ್ರೆ ಬಾಯಿನ ಮುಚ್ತಾನೆ, ಕೋಪ ಬಂದ್ರೆ ಕೊಚ್ಚು ಹೋಗ್ತಾನೆ. ಲೇ, ಅವ್ನ್ ಯಾವಾಗ್ಲೂ ನಿನ್ ಮಗ ಆಗಿರ್ಬೋದು, ಆದ್ರೆ ಇವಾಗ ನನಗ್ ಗಂಡ. ನಾನು ಎತ್ತಿಲ್ದೆ ನಿನಗೆ ಹೆಂಗೆ ಗಂಡ ಆಗಿದ್ದ? ಲೇ, ನಾನ್ ಇವನಿಗೆ ಹೆಂಡತಿಯಾಗಿ ಬಂದಿರೋದಕ್ಕೆ ನಿನ್ ವಂಶ ಉದ್ಧಾರ ಆಗ್ತಿರೋದು. ನೋಡ್ದಾ ಲೇ ಮನೆ ಹಾಳಿ, ನೀನು ಬಂದು 4 ದಿನ ಆಗಿಲ್ಲ, ನನಗೆ ಎದುರುತ್ರ ಕೊಡ್ತೇನೆ. ಹಲೋ, ಇಲ್ಲಿಗೆ ಯಾರು ಯಾವಾಗ ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನ್ ಕಿತ್ತಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಲೇ ಮನೆ ಹಾಳಿ, ಮೊದ್ಲು ಈ ಮನೆಗೆ ಬಂದಿತ್ತು ನಾನು, ಆಮೇಲೆ ಬಂದಿತ್ತು ನೀನು. ಲೇ, ಮೊದ್ಲು ಕಿವಿನೇ ಬಂದಿರ್ಬೋದು, ಆದ್ರೆ ಆಮೇಲೆ ಬರೋ ಕೋಣೆ ಗಟ್ಟಿ ಆಗಿರುತ್ತೆ ಅನ್ನೋದು ನೆನ್ಪಿರ್ಲಿ. ಸುಬ್ನಾದಿ, ಲೇ ನೋಡು, ಆ ಕೋಡ್ ಹಲ್ಲನ್ನ ಉದ್ರು ಸಾಕ್ಬೋದು ಅಂತ ನನಗೂ ಗೊತ್ತಿದೆ, ಅದು ನೆನಪಿರ್ಲಿ. ಅದೇ ತರ ನಿನ್ ಕಿವಿನೂ ಹಿಂಡ್ಬೋದು ಅನ್ನೋದು ನೆನ್ಪಿರ್ಲಿ. ಲೇ ನೋಡು, ಜಾಸ್ತಿ ಮಾತಾಡ್ತಿದ್ಯಾ ನೀನು. ಬೆನ್ನು ಮೂಳೆ ಬೆನ್ನು ಹಿಂದೆನೆ ಇರ್ಬೇಕು ಹೊರತು ಮುಂದೆ ಬರಬಾರ್ದು. ಅದೇ ತರ ಹಲ್ಲು ತುಟಿ ಒಳಗಡೆ ಇರ್ಬೇಕು, ತುಟಿಯಿಂದ ಆಚೆ ಬರಬಾರ್ದು. ಹೌದು ಕಡೆ, ಅದಕ್ಕೆ ನಿನ್ ಹಲ್ಲನ್ನ ಉದ್ರಿಸ್ತೀನಿ ಅಂತ ಇರೋದು. ಉದ್ರಿಸ್ತೀಯಾ? ಉದ್ರಿಸಕ್ಕೆ ಹಲ್ಲು ನನ್ ದಾಳಿಂಬೆ ಕಾಳು ಅನ್ಕೊಂಡಿದ್ಯೇನೆ ಮುದಿಗೂಬೆ? ನನ್ನೆ ಮುದಿಗೂಬೆ ಅಂತೇನೆ, ಕಾಡು ಹಂದಿ. ನನ್ನೆ ಕಾಡು ಹಂದಿ ಅಂತೇನೆ, ಬೀದಿ ನಾಯಿ. ನಿಲ್ಸೆ. ತಾಳ ತಪ್ಪಿದ್ರೆ ಹಾಡು ಹಾಳು, ತಾಳ್ಮೆ ತಪ್ಪಿದ್ರೆ ಬಾಳೆ ಹಾಳು. ನೀನು 1 ವರ್ಷ ಇದ್ದಾಗ್ಲೇ ಈ ಪಿಕ್ಚರ್ ನ 3 ಸಲ ನೋಡಿದೀನಿ ಕಂತೆ. ಈಗ ಬಂದ್ಬಿಟ್ಟೆ ಥುತ್ತ ಮುತ್ತ ಅಂತ. ಲೇ ಮನೆ ಹಾಳಿ, ಈ ಕೂದ್ಲು ಬೆಳ್ಳಗಾಗಿರೋದು ಬಿಸಿಲಿಂದ ಒಣಗಿ ಅಲ್ಲ ಕಣೆ, ಎಕ್ಸ್ಪೀರಿಯನ್ಸ್ ಇಂದ. ಲೇ, ಈಗಿನ ಕಾಲದಲ್ಲಿ ಹುಟ್ಟೋ ಮಕ್ಕಳಿಗೂ ತಲೆ ಕೂದಲು ಬೆಳ್ಳಗಿರುತ್ತೆ, ಹಂಗಂತ ಅವಕ್ಕೂ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅರ್ಥ. ಲೇ ಮನೆ ಹಾಳಿ, ನಾನು ಮಾಗಿರೋ ಹಣ್ಣು, ನನ್ನ ಮುಂದೆ ನೀನು. ಮಾಗಿರೋ ಹಣ್ಣೆ ಮರದಿಂದ ಬೇಗ ಉದುರುತ್ತೆ ಅನ್ನೋದು ನೆನ್ಪಿರ್ಲಿ. ಲೇ, ಕಟ್ಕೊಂಡ್ ಹೆಂಡತಿ ಬಾಯಿ ಬಂದ ಬೈತಿದ್ದಾಳೆ, ಮಾತಾಡ್ತಿದ್ರು ನೋಡ್ಕೊಂಡ್ ನಿಂತಿದ್ಯೇನೋ ರಾಕ್ಷಸ. ಲೇ, ನಿನ್ ತಾಳಿ ಕಟ್ಟಿರೋ ಹೆಂಡತಿಗೆ ನಿಮ್ಮಮ್ಮ ಬೈತಿದ್ರು ಸುಮ್ನೆ ನಿಂತ್ಕೊಂಡು ನೋಡ್ತಿದ್ಯಲ್ಲ, ನೀನು ಒಬ್ಬ ಗಂಡಸ. ಲೇ, ನನ್ ಮಗ ಗಂಡು ಅಂತ ಗೊತ್ತಿಲ್ಲದೆ ನನ್ನ ಮಗನ ಹೆತ್ತಿದ್ದೀನೇನೆ. ಲೇ, ಅವ್ನ್ ಗಂಡು ಅಲ್ಲ ಕಣೆ, ಗಾಬ್ರಿ ನನ್ ಮಗ. ನೋಡ್ದೇನೆ, ನನ್ನ ಮಗ ನಿನ್ ಹೊಡೆಯಕ್ಕೆ ಅಂತ ಒಳಗಡೆ ಹೋಗಿ ದೊಣ್ಣೆ ತರಕ್ ಹೋಗಿದ್ದಾನೆ. ತರ್ಲಿ ಕಣೆ, ತರ್ಲಿ. ಅದೇ ದೊಣ್ಣೆ ತಗೊಂಡ್ ನಿನಗ್ ನಾಯಿ ಹೊಡ್ದಂಗ್ ಹೊಡ್ದಿಲ್ಲ ಅಂದ್ರೆ ನಿನಗ್ ನಾನ್ ಸೊಸೆನೂ ಅಲ್ಲ, ನನ್ ಗಂಡಂಗ್ ನನ್ ಹೆಂಡತಿನೇ ಅಲ್ಲ. ಏನಪ್ಪ ಇದು? ಎಣ್ಣೆ. ಯಾಕ್ರಿ ಇದು? ಕುಡಿಯಕ್ಕೆ. ಅಲ್ಲಮ್ಮ, ನನಗ್ ಹುಡುಗಿ ಹುಡ್ಕಕ್ ಬರಲ್ಲ ಅಂತ ನೀನೇ ಹುಡುಕ್ತೆ. ಅವಳ ಜೊತೆನಾದ್ರೂ ಸುಖವಾಗಿದ್ಯಾ? ಯಾವ ತಂದೆನು ತನ್ನ ಮಗಳು ಗಂಡನ ಜೊತೆ ಸುಖವಾಗಿರೋದನ್ನ ನೋಡಿ ಹೊಟ್ಟೆ ಹುರ್ಕೊಳ್ಳಲ್ಲ. ಆದ್ರೆ ಅಮ್ಮಂದ್ರೆ ಯಾಕೆ
ಮಗ ಸೊಸೆ ಜೊತೆ ಚೆನ್ನಾಗಿರೋದನ್ನ ನೋಡಿ ಹೊಟ್ಟೆ ಉರ್ಕತ್ತೀರಾ? ತಾಳಿ ಪಾಶಕ್ಕೆ ತಲೆ ಕೊಟ್ಟು ಗಂಡಿನರ್ಧವೇ ತಾನಾಗಿ ಸತಿ ನಮಗೆ ಮೀಸಲೇ ಆಗಿಲ್ಲವೇ? ಲೇ 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 ಅಲ್ಲ ಕಣೆ, ಮದ್ವೆ ಆದ್ಮೇಲೆ ಗಂಡನ್ನ ಗುಲಾಮನ್ ಮಾಡ್ಕೋಬೇಕು, ಅತ್ತೆ ಮಾವನ್ನ ಹೊರಗಡೆ ತಳ್ಬೇಕು ಅಂತ ಯಾಕ್ರೆ ಅನ್ಕೋತೀರಾ? ಅಲ್ಲ, ನೆನ್ನೆ ಮೊನ್ನೆ ಬಂದಿರೋ ನಿಮ್ಗೆ ನಿಮ್ ಗಂಡನ್ ಬಿಟ್ಕೊಳಕ್ ಆಗಲ್ಲ ಅಂದ್ಮೇಲೆ ಅಮ್ಮ ಹಾರ್ಟ್ ಇದ್ದಂಗೆ, ಹೆಂಡತಿ ಬ್ರೈನ್ ಇದ್ದಂಗೆ, ಎರಡರಲ್ಲಿ ಯಾವ್ದೋದ್ರು ಸತ್ತಂಗೆನೆ. ಪಾಪ ಇದ್ರಲ್ಲಿ ಯಾವ್ದು ಮುಖ್ಯ ಅಂತ ಗಂಡಸ್ರನ್ ಕೇಳಿದ್ರೆ ಏನ್ ಹೇಳ್ತಾರೆ ಅವರು? ನಮ್ಮ ಜನ್ಮಕ್ಕೆ ಈ ಹೆಣ್ಣು, ನಮ್ಮ ಮರಿಯ ಜನ್ಮಕ್ಕೆ ಆ ಹೆಣ್ಣು, ನಮಗೆರಡು ಕಣ್ಣು ಎರಡು ಹೆಣ್ಣು. ನಾವು ಕಷ್ಟಪಟ್ಟು ಆಫೀಸಲ್ಲಿ ಕೆಲಸ ಮಾಡಿ ಯಾವ್ದಾವ್ದೋ ನಾಯಿಗಳ ಹತ್ರ ಬೈಸ್ಕೊಂಡು ಮನೆಗ್ ಬಂದ್ರೆ ಅತ್ತೆ ಸೊಸೆ ಜಗಳ. ನೀವಿಬ್ರು ಕಾಲಿಗೆ ಬಿದ್ದುಬಿಡ್ತೀನಿ. ನೆಮ್ಮದಿ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಹಿಂಸೆ ಕೊಡ್ಬೇಡಿ. ನೋಡಿ ನೋಡಿ, ನಾವು ನೆಮ್ಮದಿ ಹುಡ್ಕೊಂಡು ಬಾರ್ಗ್ ಹೋಗ್ತೀವಿ, ನೀವು ಇಲ್ದೇ ಇರೋ ಬ್ಯೂಟಿ ಹುಡ್ಕೊಂಡು ಪಾರ್ಲರ್ಗೆ ಹೋಗ್ತೀರಾ. ಬಾರಲ್ಲಿ ಕೂತಿರೋ ಒಬ್ಬೊಬ್ಬ ಗಂಡಸ್ರನ್ನು ಕೇಳಿ ನಿಜವಾಗ್ಲೂ ಅವರು ಇಷ್ಟಪಟ್ಟೆ ಅಲ್ಲಿ ಕೂತಿದಾರ ಅಂತ. ನೋಡು, ಗಂಡಂದ್ರು ಹೆಂಡತಿ ಹೊಗಳಿದ್ರೆ ಪಾರ್ಲರ್ಗಳು ಕಮ್ಮಿ ಆಗುತ್ತೆ. ಅದೇ ಅತ್ತೆ ಸೊಸೆ ಮನೇಲಿ ಜಗಳ ಆಡದೇ ಇದ್ರೆ ಬಾರ್ಗಳು ಕಮ್ಮಿ ಆಗುತ್ತೆ. ಇನ್ನಾದ್ರೂ ಹೊಂದ್ಕೊಂಡ್ ಬಾಳ ಕಲೀರಿ. ಮಗನೇ, ತಪ್ಪಾಯ್ತು ಕಣಪ್ಪ. ಅತ್ತೆ, ನಾನ್ ಮಾಡಿದ್ದು ತಪ್ಪಾಯ್ತು, ನನ್ನನ್ನು ಕ್ಷಮಿಸ್ಬಿಡಿ. ಸೌ ಮಾಡ್ಕೊಂಡ್ ಡೈಲಾಗ್ ಹೊಡೆದಿದ್ದು ವರ್ಕೌಟ್ ಆಯ್ತು. ರೀ, ಬನ್ರಿ ಹೋಗೋಣ. ಲೇ, ನನ್ನ ಮಗನ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ? ಲೇ, ನನ್ ಗಂಡನ್ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ, ನಿನಗೇನೆ? ಇದೊಂಥರ ಯೂನಿವರ್ಸಲ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇನ್ನ ಕಣ್ ಹಿಡಿತಾನೆ ಇದಾರೆ. ಸೊಲ್ಯೂಷನ್ ಇದೋ ಇಲ್ವೋ ಗೊತ್ತಿಲ್ಲ. ಓಕೆ ಗುರುಜಿ, ಈ ಸ್ಕಿಟ್ ಹೇಗಿತ್ತು? ಹೈಲೈಟ್ ಆಫ್ ಕೋರ್ಸ್ ವೆಂಕಟ್ ಸರ್ ಡಯಲಾಗ್ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಯಾವುದು ರೆಫರೆನ್ಸ್ ಇಲ್ಲ, ಯಾಕಂದ್ರೆ ಎಲ್ಲದರಲ್ಲಿ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಬಟ್ ಇಟ್ ವಾಸ್ ಆಲ್ ಒರಿಜಿನಲ್. ನಾನು ತುಂಬಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಬಟ್ ಯೂಶಲಿ ಒಂದು ಬೇಸರನೇ ಇರುತ್ತೆ ಪ್ರತಿ ಮನೆಯಲ್ಲಿ ಈ ತರ ಆದಾಗ. ತುಂಬಾ ಚೆನ್ನಾಗಿ ಡಿಪಿಕ್ಟ್ ಮಾಡಿದ್ರ, ಕಾಮಿಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕೌಟ್ ಆಯ್ತು. ಥ್ಯಾಂಕ್ ಯು ಗುರುಜಿ. ರಚಿ, ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಡೈಲಾಗ್ಸ್ ವಾಸ್ ಅಮೇಝಿಂಗ್. ತುಂಬಾ ಬ್ಯೂಟಿಫುಲ್ ಆಗಿ ಡೈಲಾಗ್ಸ್ ನ ಮೂರು ಜನ ಕೂಡ ಅದನ್ನ ಹೇಳಿದ್ರು. ಅಂಡ್ ಕ್ಯಾರೆಕ್ಟರ್ಸ್ ಅಫ್ಕೋರ್ಸ್ ದಿನ ಎಲ್ರ ಮನೇಲಿ ನಡೆಯುವಂತ ಒಂದು ಸಣ್ಣ ವಿಷಯ. ಅಂಡ್ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ರಿಯಲಿ ಲವ್ಡ್ ಇಟ್. ಥ್ಯಾಂಕ್ ಯು ರಚಿ. ಅಂಡ್ ಆಲ್ ದ ಬೆಸ್ಟ್ ಗೈಸ್. ಇದೇ ತರ ನಿಮ್ಮ ಎನರ್ಜಿ ಮೇಂಟೈನ್ ಮಾಡ್ತಾ ಇರಿ. ಅಂಡ್ ನೋಡೋಣ ನಿಮ್ಮ ನೆಕ್ಸ್ಟ್ ಸ್ಕಿಟ್ಗಳು. ಥ್ಯಾಂಕ್ ಯು. ಇದರೊಂದಿಗೆ ಇವತ್ತಿನ ಅದ್ಭುತವಾದ ಎಪಿಸೋಡ್ ನ ಮುಗಿಸ್ತಾ ಇದೀವಿ. ಆಸ್ ಯೂಶುವಲ್ ನಾಳೆ ರಾತ್ರಿ 8 ಗಂಟೆಗೆ ಸಿಗೋಣ. ಮಜ್ಜಾ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಲವ್ ಯು ಆಲ್.